ದೀಪಗಳ ಹಬ್ಬ ದೀಪಾವಳಿಯನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಿಸ್ತಾರೆ. ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಯಾವ ರೀತಿಯಾಗಿ ದೀಪಾವಳಿಯನ್ನು ಆಚರಿಸ್ತಾರೆ ಬನ್ನಿ ನೋಡೋಣ. ವೀಕ್ಷಕರೇ, ನಾನಿದೀಗ ತ್ಯಾಗರಾಜ್ ನಗರದಲ್ಲಿರುವಂತಹ ರಿಗ್ರೆಟ್ ಅಯ್ಯರ್ ದಂಪತಿಗಳ ಮನೇಲಿದ್ದೀನಿ. ಸೊ ಈ ವರ್ಷದ ದೀಪಾವಳಿಯನ್ನು ಅವರು ಎಷ್ಟು ಸ್ಪೆಷಲ್ ಆಗಿ ಆಚರಿಸ್ತಾ ಇದ್ದಾರೆ ಬನ್ನಿ ನೋಡೋಣ. ಬನ್ನಿ, ದೀಪಾವಳಿ ಶುಭಾಶಯಗಳು ನಿಮಗೆ. ಬನ್ನಿ ದೀಪ ಹಚ್ಚೋಣ. ಎಸ್, ಬನ್ನಿ ಒಟ್ಟಿಗೆ ಈ ವರ್ಷದ ದೀಪಾವಳಿಯನ್ನು ನಾವು ನಿಮ್ಮ ಜೊತೆ ಸೇರ್ಕೊಂಡು ಆಚರಿಸೋಣ. ತುಂಬಾ ಸಂತೋಷ. ಬನ್ನಿ ಹಚ್ಚೋಣ. ಆಂಟಿ, ಸಾಮಾನ್ಯವಾಗಿ ಹಳ್ಳಿಗಳಲ್ಲೆಲ್ಲ ಇವಾಗ ದನಕ್ಕೆ ಪೂಜೆ ಮಾಡುವಂಥದ್ದು, ಸೊ ವೆಹಿಕಲ್ಗಳನ್ನೆಲ್ಲ ತೊಳೆಯೋದು, ಸೊ ಈ ಥರದ್ದೆಲ್ಲ ಮಾಡ್ತಾರೆ. ಸೊ ಸಿಟಿಲಿ ಅಂತ ಬಂದಾಗ ಹಬ್ಬದ ಆಚರಣೆನೇ ವಿಭಿನ್ನವಾಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಏನು ವೆರೈಟೀಸ್ ದೀಪನ್ನೆಲ್ಲ ಇಟ್ಬಿಟ್ಟಿದ್ದೀರಾ. ಸೊ ದೀಪಾವಳಿ ಆಚರಣೆ ಎಷ್ಟು ವಿಶಿಷ್ಟವಾಗಿ ಮಾಡ್ತೀರಾ ಸಿಟಿಲಿ ಅಂತ? ಸಾಮಾನ್ಯವಾಗಿ ಈ ದೀಪಾವಳಿ ಹಬ್ಬ ಅಂತಂದರೆ ಹೊಸದಾಗಿ ಅಂಗಡಿ ತೆರೆಯೋದು, ಅಂಗಡಿ ಪೂಜೆ ಮಾಡೋದು, ಪೂಜೆ ಮನೆಗಳಲ್ಲಿ ಅದೇನೇ. ಏನು ಅಂದರೆ ಈ ಪಾಡ್ಯ ದಿವಸ, ನರಕ ಚತುರ್ದಶಿ ದಿವಸ ಅಭ್ಯಂಜನ ಸ್ನಾನ ಮಾಡಿ ಪಟಾಕಿ ಸಿಡಿಸಿ ದೀಪಾವಳಿನ ಸಿಹಿ ತಿಂದು ಎಲ್ಲ ಮಾಡ್ತೀವಿ. ಹಾಗಾಗಿ ಮಾಡೋದ್ರಲ್ಲಿ ಮಕ್ಕಳುಗಳಿಗೆ ಏನಂದರೆ ಬರೀ ಪಟಾಕಿಗಳೆಲ್ಲ ಹಚ್ಚೋದ್ರಲ್ಲಿ ಅಷ್ಟೊಂದು ಪಾಪ ಇದಿರಲ್ಲ. ಆ ಮನೆಯಲ್ಲೆಲ್ಲ ದೊಡ್ಡವರೆಲ್ಲ ಇರ್ತಾರೆ, ಅವ್ರುಗಳಿಗೆಲ್ಲ ನಾವು ಪಾಪ ಒಂದು ಈ ಶಬ್ದಗಳೆಲ್ಲ ಬೇಜಾರಾಗಿರುತ್ತೆ. ಸಂಜೆ ಮಾತ್ರ ಏನೋ ಒಂದು ಸ್ವಲ್ಪ ಹಾಗೆ ಪಟಾಕಿ ಒಂದೆರಡು ಹಚ್ಚಿದಾಗ ಹಚ್ಬಿಟ್ಟು ಶಬ್ದ ಇಲ್ಲದೆ ಇರೋ ಅಂಥದ್ದನ್ನು ದೀಪಗಳನ್ನ ಇಡಿ ಅಂತ ಮಕ್ಕಳುಗಳಿಗೆ ಒಂದು ಪ್ರೋತ್ಸಾಹ ಮಾಡ್ತಾಯಿದ್ವಿ. ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ನಾವು ದೀಪೋತ್ಸವ ಅಂತಲೇ ಎಲ್ಲ ಈ ನಾವು ತೊಗೊಂಡಿರೋ ದೀಪಗಳನ್ನೆಲ್ಲ ಈ ದೀಪಾವಳಿ ಹಬ್ಬದ ದಿವಸ ಎಲ್ಲ ಸಾಲಾಗಿ ಎಲ್ಲ ಇಟ್ಟು, ಅದಲ್ಲದೆ ಅಂಗಳದಲ್ಲೆಲ್ಲ ಸಾಲು ದೀಪಗಳೆಲ್ಲ ಇಟ್ಟು ದೀಪಗಳನ್ನ ಬೆಳಗಿ ಸಂಭ್ರಮ ಪಡೋದು ಅಂತ ನಾವು ಮಕ್ಕಳಿಗೆ ಒಂಥರ ಚೆನ್ನಾಗಿರುತ್ತೆ. ಆ ಒಂದೇ ವೆರೈಟಿ ದೀಪಗಳನ್ನ, ಹಣತೆಗಳನ್ನ ಇಡೋದಕ್ಕೆ ಬದಲು ಸಾಲಾಗಿ ವೆರೈಟಿ ದೀಪಗಳೆಲ್ಲ ಈಗ ಆಧುನಿಕವಾಗಿ ಬೇಕಾದಷ್ಟು ದೀಪಗಳು ಸಿಗುತ್ತೆ. ಹಾಗಾಗಿ ಎಲ್ಲ ವೆರೈಟಿ ದೀಪಗಳನ್ನೂ ತೊಗೊಂಡು ಎಲ್ಲ ಹಚ್ಚಿ ನಾವು ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಂತಂದ್ಬಿಟ್ಟು. ಆ ನೋಡೋವಾಗ ಈ ದೀಪ ಒಂದಿದ್ದಾಗಿ ಒಂದಿರಲ್ಲ ನೋಡಿ, ವಿಭಿನ್ನವಾಗಿರುತ್ತಲ್ಲ. ಹಾಗಾಗಿ ನೋಡೋದಕ್ಕೂ ಒಂಥರ ಸಂತೋಷ ಕೊಡುತ್ತೆ. ಸಾಮಾನ್ಯವಾಗಿ ದೀಪಾವಳಿ ಅಂದರೆ ಹಣ್ತೆದೇ ಸ್ಪೆಷಲ್ಲು, ವೆರೈಟೀಸ್ ಆಫ್ ಹಣ್ತೆಗಳು ಸಿಗುತ್ತೆ. ಸೊ ಸುಮಾರು ಥರ ದೀಪಗಳನ್ನೆಲ್ಲ ನೋಡ್ತಿದ್ದೀನಿ ನಾನು. ನನಗೆ ಇದ್ರ ಬಗ್ಗೆ ಅಷ್ಟೊಂದೆಲ್ಲ ಏನೂ ಗೊತ್ತಿಲ್ಲ. ಸೊ ಯಾವ್ಯಾವ ಟೈಪ್ಸ್ ದೀಪ ಎಲ್ಲ ಇಟ್ಟಿದ್ದೀರಾ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೂ ಕೂಡ ಹೇಳಿ. ನೋಡಿ, ಫಸ್ಟು ಗಣೇಶ ದೀಪ, ಆಮೇಲೆ ಕನ್ಯೆ ದೀಪ, ಆಮೇಲೆ ಅದು ನೋಡಿ ಅಂಗಳದ ದೀಪ ಅಂತ ಅದು ಮಧ್ಯದಲ್ಲಿ ಇಡ್ತೀವಿ. ಇದು ನವಿಲು ದೀಪ, ಆಮೇಲೆ ಕುಂಭ ದೀಪ, ಆಮೇಲೆ ಕಂಬದ ದೀಪ, ರಥ ದೀಪ, ಆಮೇಲೆ ಈ ಕಾಮಾಕ್ಷಿ ದೀಪಗಳು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಾಮಾಕ್ಷಿ ದೀಪ ಇದ್ದಿರುತ್ತೆ. ಆಮೇಲೆ ಟೈಮ್ ಲ್ಯಾಂಪು, ಆಮೇಲೆ ಇದು ಹಂಸದ ದೀಪ, ನವಿಲು ದೀಪ, ಕೂರ್ಮ ದೀಪ. ನೋಡಿ ಇದು ಈಗ ಕೂರ್ಮ ದೀಪ, ಇದು ಅದು ಕೂರ್ಮ ದೀಪ ಅಂತ. ಅದು ಈಗೆಲ್ಲ ವಾಸ್ತುವಿಗೆ ತಕ್ಕಂತೆ ಎಲ್ಲ ಮಾಡಿರ್ತಾರೆ. ಅದಲ್ಲದೆ ನೋಡಿ ಈಗ ಬಂದಿರುವಂಥದ್ದು ಪೋರ್ಸ್ಲೈನ್ ದೀಪ, ಕನ್ಯಾ ದೀಪ, ಆಮೇಲೆ ಕೇರಳ ದೀಪನಂತೆ. ಆಮೇಲೆ ಈಗ ಬಂದಿರೋದು ಮಣ್ಣಲ್ಲೇ ನೋಡಿ, ಅದೆಲ್ಲ ಹಣತೆಗಳ ಥರ ಎಲ್ಲ ಮಾಡಿದ್ದಾರೆ, ಗ್ಲಾಸ್ ಎಲ್ಲ ಹಾಕಿ ಮಾಡೋ ಅಂಥದ್ದು ಅದಿದೆ. ತೂಗು ದೀಪ, ಹಳೆ ದೀಪ ಅಂದರೆ ನೋಡಿ ಅದು ಗ್ರಾಮ ಸೂಚಕ ದೀಪ. ಅದು 1-2 ಕಿಲೋಮೀಟ್ರ್ ದೂರಕ್ಕೆ ಅದರ ಒಳಗಡೆ ಹಣತೆ ಇಟ್ಟಿರೋದು ಬೆಳಕು ಕಾಣುತ್ತೆ. ಹಾಗಾಗಿ ಅದೇನು ಈ ದೀಪಾವಳಿ ಹಬ್ಬಕ್ಕಿಂತಲ್ಲ, ಪ್ರತಿನಿತ್ಯವೂ ಗ್ರಾಮ ಕಾಣೋದಕ್ಕೋಸ್ಕರ ಅದರಲ್ಲಿ ಗ್ರಾಮದ ಸೂಚಕ ದೀಪ ಅಂತ ಅದನ್ನು ಹಚ್ತಾಯಿದ್ದು. ಹಾಗೆ ಅಂಗಳದ ದೀಪನೂ ಇದು ಮನೆ ಮುಂದೆ ಇಡ್ತಾಯಿದ್ದು. ಹಾಗೆಲ್ಲ ಕರೆಂಟ್ ಇರಲಿಲ್ವಲ್ಲ, ಹಾಗಾಗಿ ಎಲ್ಲ ದೀಪಗಳಲ್ಲೇ ಬೆಳಕು ಬರ್ತಾಯಿತ್ತು. ಹಾಗಾಗಿ ದೀಪನೇ
ನಮಗೆ ಬೆಳಕು ಕೊಡೋ ಅಂಥದ್ದು. ದೀಪನ ಮರೆತರೆ ಆಗೋದೇ ಇಲ್ಲ. ದೀಪಾವಳಿ ಹಬ್ಬದಲ್ಲಿ ಎಲ್ಲ ಮಕ್ಳುಗಳ್ಗೂ ಅದೇ ಅಭ್ಯಾಸ ಮಾಡೋಣ ಅಂತ. ಎಸ್ ಆಂಟಿ, ಇವು ಎಲ್ಲ ದೀಪಗಳನ್ನೆಲ್ಲ ಹಚ್ಚಿದ್ವಿ, ವೆರೈಟಿ ದೀಪಗಳ ಬಗ್ಗೆ ಎಲ್ಲ ಹೇಳ್ಕೊಟ್ರಿ. ಇನ್ನೂ ಏನು ಸ್ಪೆಷಲ್ ಇದೆ ದೀಪಾವಳಿ, ಇನ್ನೂ ಒಂದು ಸ್ವಲ್ಪ ಜೋಶ್ ಬರುವಂಥದ್ದು? ನಮ್ಮೆಲ್ಲರಿಗೂ ಕೂಡ ಸಿಲಿಕಾನ್ ಸಿಟಿಲಿ ದೀಪಾವಳಿಯನ್ನು ಎಷ್ಟು ಅದ್ಭುತವಾಗಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಇನ್ನೇನು ಸ್ಪೆಷಲ್ ಇದೆ, ನನಗೇನು ಹೇಳ್ಕೊಡ್ತೀರಾ ನೀವು? ಹಾಂ, ಖಂಡಿತ ಹೇಳ್ತೀನಿ. ವರ್ಷನೂ ವೆರೈಟಿ ದೀಪಗಳು ಹಚ್ಚೋದ್ರ ಜೊತೇಲಿ ದೇವ್ರನ್ನ ಕೂಡ ಯಾವುದಾದ್ರೂ ವಿಶಿಷ್ಟವಾಗಿ ಏನಾದರೂ ಮಾಡ್ತೀವಿ. ವಿಶೇಷವಾದ್ದು, ಆ ವಿಶೇಷವಾದ್ರಲ್ಲಿ ಒಂದು ವರ್ಷ ಲಕ್ಷ್ಮೀನ, ಒಂದು ವರ್ಷ ಸರಸ್ವತಿ, ಒಂದು ವರ್ಷ ಇದು ಗೌರಿ, ಈ ಥರದ್ದೆಲ್ಲ ಮಾಡಿ ವಿಶೇಷವಾಗಿ ಮಾಡ್ತೀವಿ. ಅದು ಈ ವರ್ಷದ ವಿಶೇಷ ಏನು ಅಂದರೆ, ದೀಪದಲ್ಲೇ ಅಮ್ಮನವರು ಗೌರಿ ಮಾಡೋ ಅಂಥದ್ದು. ಆ ಗೌರಿ ಅನ್ನೋದು ಗಯಾದಲ್ಲಿ ಮಂಗಳಗೌರಿ ದೇವಿ ಅಂತ ಒಂದು ನೆಲೆಸಿದ್ದಾರೆ. ಅದನ್ನು ನೋಡೋಕ್ಕೆ ಹೋದಾಗ ನಾವು ಅಲ್ಲಿ ದೊಡ್ಡ ಬಾಣಲಿಲಿ ತುಂಬ ಎಣ್ಣೆ ಹಾಕಿ ದಪ್ಪ ಬತ್ತಿ ಇಟ್ಟು ಅದು ತುಂಬ ವರ್ಷದಿಂದ ಉರಿತಾ ಇದೆಯಂತೆ. ಕಂಟಿನ್ಯೂ ಆಗಿ ಉರಿತಾನೇ ಇರುತ್ತೆ ಅದು. ಆ ಥರದ್ದು ದೀಪ ಉರಿತಾಯಿತ್ತು. ನಾವು ಇದೇ ಕಾನ್ಸೆಪ್ಟಲ್ಲಿ ಈ ದೀಪಾವಳಿ ಹಬ್ಬನ 3 ದಿವಸನೂ ಯಾಕೆ ದೀಪ ಅಮ್ಮನವ್ರು ನಮ್ಮ ಮನೇಲೂ ಉರಿಬಾರ್ದು ಆ ಥರ ಅಂತಂದ್ಬಿಟ್ಟು ಆ ದೀಪ ಅನ್ನೋದು ಮಂಗಳಗೌರಿ ದೀಪನ ಮಾಡಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ಸೊ ಮಂಗಳಗೌರಿಯನ್ನು ವಿಭಿನ್ನವಾಗಿ ಪೂಜೆ ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಕೂಡ ಮಂಗಳಗೌರಿ ರಿಗ್ರೇಟ್ ಅಯ್ಯರ್ ದಂಪತಿಗಳ ಮನೆಯಲ್ಲಿ ಆರಾಧನೆಗೆ ಒಳಪಡ್ತಾಳೆ. ಹಾಗಾದರೆ ಆಂಟಿ ಬನ್ನಿ ಪೂಜೆ ಮಾಡೋಣ. ಖಂಡಿತ. ಎಸ್. ಬನ್ನಿ ನೋಡಿ, ಇದು ಮಂಗಳಗೌರಿ ಅಂತ. ಇದು ಗಯಾದಲ್ಲಿ ದೊಡ್ಡದಾದ ಒಂದು ಬಾಣಲಿಯಲ್ಲಿ ತುಂಬ ಎಣ್ಣೆ ಇಟ್ಟು ದಪ್ಪಕ್ಕೆ ಬತ್ತಿ ಹಾಕಿ ಎಷ್ಟೋ ವರ್ಷಗಳಿಂದ ಹಣತೆ ಹುರಿತಾ ಇದೆ. ಅದನ್ನ ನಾವು ಕೇಳಿದ್ದಕ್ಕೆ ಇಲ್ಲಿ ದೇವಿ ಮುಖ ಇಲ್ವಲ್ಲ ಅಂದಿದ್ದಕ್ಕೆ ಆ ಜ್ವಾಲೆ ಉರಿತಾ ಇರೋದೇ ದೇವಿ ಮುಖ. ಹಾಗಾಗಿ ಇದು ದೇವಿ ಮುಖವೇ, ದೀಪವೇ ದೇವಿ ಮುಖ ಅಂತ ಹೇಳಿದ್ರು. ಹಾಗಾಗಿ ನಾವು ಅದನ್ನು ನೋಡಿ ಬಂದಾಗಿಂದ ನಮ್ಗೆ ಅನ್ನಿಸ್ತು, ನಾವು ಪ್ರತಿ ವರ್ಷ ದೀಪಾವಳಿಲಿ ಏನಾದರೂ ಹೊಸದಾಗಿ ಮಾಡ್ತೀವಲ್ವ. ಹಾಗಾಗಿ ಈ ವರ್ಷದ್ದು ಈ ಮಂಗಳಗೌರಿನೇ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಾವು ಯಾಕೆ ದೀಪ 3 ದಿವಸ ಕಂಟಿನ್ಯೂ ಆಗಿ ಉರಿಯೋ ಥರ ಮಂಗಳಗೌರಿ ದೀಪ ಇಡೋಣ ಅಂತಂದ್ಬಿಟ್ಟು ಅದನ್ನು ಈ ದೀಪ ಉರಿಸಿದ್ದೀನಿ. ಸೊ ಎಷ್ಟು ದಿನ? 3 ದಿನಗಳ ಕಾಲ ಕೂಡ ದೀಪ ಉರಿಸ್ತಾನೆ ಇರ್ತೀನ? ಹೇಗೆ? ಅದು ತುಂಬ ಎಣ್ಣೆ ಹಾಕಿರ್ತೀವಲ್ಲ, ಅದು ಉರಿತಾ ಇರುತ್ತೆ. ಬೇಕಾದ್ರೆ ಮತ್ತೆ ಎಣ್ಣೆ ಹಾಕ್ಕೊಳ್ಳೋದು, ಅದು ಪಾಡೋದು ಉರಿಯುತ್ತೆ. 3 ದಿವಸನೂ ಚೆನ್ನಾಗಿ ಉರಿತಾ ಇರುತ್ತೆ. ಆ ದೇವಿ ನೋಡಿ, ಮೇಲ್ಗಡೆ ಮುಖವೇ ಅಮ್ಮನವರು, ಕೆಳಗಡೆ ಸೀರೆ ಎಲ್ಲ ಉಡಿಸಿರೋದು ದೇವಿ. ಹಾಗಾಗಿ ಇದನ್ನ ಮಂಗಳಗೌರಿ ದೇವಿ. ಮಂಗಳಗೌರಿಗೆ ಇನ್ನೊಂದು ಹೆಸರು ಶ್ರೀಕಾರ, ಶ್ರೀ ಅಂತ ಬರ್ತೀವಿ. ಆ ಶ್ರೀನಲ್ಲಿ ದೇವಿ ಮುಖ, ಅದು ಹೆಸರೇ ಇದೆ ಅದರಲ್ಲಿ. ಹಾಗಾಗಿ ಮಂಗಳಗೌರಿ. ಈಗ ಶುರುವಾಗಿರೋ ದೀಪಾವಳಿಯಿಂದ ಶುರುವಾಗಿರೋ ದೀಪಗಳನ್ನ ಪ್ರತಿನಿತ್ಯವೂ ಮನೆ ಬಾಗಿಲಲ್ಲಿ ದ್ವಾರದಲ್ಲಿ ದೀಪ ದಿನನಿತ್ಯ ಹಚ್ಚಿಸ್ಬೇಕು. ಇದಲ್ಲದೆ ನಾವು ಗೃಹಿಣಿಯರು ಏನು ಅಂದರೆ, ಈ ಕಾರ್ತಿಕ್ ಮಾಸ ಅಂತಾನೆ ಅಲ್ಲ, ತುಳಸಿ ಕಟ್ಟೆ ಹತ್ರ 2 ದೀಪ ಇಡೋದು ತುಂಬ ಒಳ್ಳೆಯದು. ಯಾವುದೇ ದುಷ್ಟಶಕ್ತಿಗಳು ಈ ಸಂಧ್ಯಾ ಕಾಲದಲ್ಲಿ ಮನೆ ಒಳಗಡೆ ಬರಲ್ಲ. ಈ ದೀಪಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ದೀಪ ಅನ್ನೋದು ತುಂಬ ಮನಸ್ಸಿಗೆ ಮೃದ ನೀಡುವಂಥದ್ದು ಈ ದೀಪನ ತುಂಬ. ಹಾಗಾಗಿ ದೀಪನ ತೋರಿಸ್ತೀವಿ. ದೀಪಗಳು ಅಂದ್ರೇ ನಮಗೆಲ್ರಿಗೂ ಗೊತ್ತಿದೆ, ಅಜ್ಞಾನವೆನ್ನುವಂತಹ ಕತ್ತಲೆಯಿಂದ ಜ್ಞಾನದ ಕಡೆ ನಾವು ದೀಪವನ್ನು ಬೆಳಗಿಸ್ತೀವಿ. ಸೊ ಅಮಾವಾಸ್ಯೆ ಇದ್ದರೂ ಕೂಡ ಹುಣ್ಣಿಮೆಯನ್ನು ನಾವು ಸೃಷ್ಟಿ ಮಾಡ್ತೀವಿ. ಸೊ ದೀಪಾವಳಿಯ ವಿಶೇಷತೆನೇ ಅಂಥದ್ದು. ದೀಪಾವಳಿಯ ವಿಶೇಷತೆಗಳ ಬಗ್ಗೆ 3 ದಿನಗಳ ಕಾಲ ದೀಪಾವಳಿಯನ್ನು ಎಷ್ಟು ಅದ್ಭುತವಾಗಿ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ. ಆಂಟಿ, ಸಾಮಾನ್ಯವಾಗಿ ನರಕ ಚತುರ್ದಶಿ ಬಗ್ಗೆ ಎಲ್ಲ ನಾವು ಪದಗಳನ್ನೆಲ್ಲ ಕೇಳಿರ್ತೀವಿ, ಆದರೆ ಸಿಲಿಕಾನ್ ಸಿಟಿ ಜನರಿಗೆ ಸೊ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಎಷ್ಟೋ ಮಕ್ಕಳಿಗೆ ಇವತ್ತಿಗೂ ಕೂಡ ಹಬ್ಬಗಳ ಹಿಂದಿನ ಆಚರಣೆಯ ಮಹತ್ವನೇ ಗೊತ್ತಿರೋದಿಲ್ಲ. ಸೊ ನರಕ ಚತುರ್ದಶಿಯನ್ನು ಏನಕ್ಕೆ ಆಚರಣೆ ಮಾಡ್ತಾರೆ, ಅದರ ಹಿಂದಿನ ಇತಿಹಾಸ ಏನು? ಆಶ್ವೀಜ ಮಾಸದಲ್ಲಿ ಚತುರ್ದಶಿ ದಿವಸ ಬರುವಂಥದ್ದು ನರಕ ಚತುರ್ದಶಿ. ಈ ನರಕ ಚತುರ್ದಶಿ ಅನ್ನೋನು ನರಕಾಸುರ ಅನ್ನೋ ಒಬ್ಬ ರಾಕ್ಷಸ. ಅವನು ಈ ಪೃಥ್ವಿಲಿ ಬಂದು ಎಲ್ಲ ಪ್ರಜೆಗಳಿಗೆಲ್ಲ ತುಂಬ
ಕಾಟ ಕೊಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ಹೋಗಿ ಕೃಷ್ಣನ ಹತ್ರ ಮೊರೆ ಹೋಗ್ತಾರೆ. ಈ ನರಕಾಸುರನಿಂದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ, ಹಾಗಾಗಿ ನೀವು ನಮಗೆ ನಾವು ಬದುಕೋದಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಎಲ್ಲ ದೇವಾನುದೇವತೆಗಳೆಲ್ಲ ಕೇಳ್ಕೊಂಡಾಗ ಆಗ ಪ್ರಜೆಗಳಿಗೋಸ್ಕರ ಕೃಷ್ಣ ಯುದ್ಧ ಮಾಡೋಕ್ಕೆ ಬರ್ತಾರೆ. ಆ ಯುದ್ಧ ಮಾಡಿ ನರಕಾಸುರನ್ನ ಸಂಹಾರ ಮಾಡಿ, ನರಕಾಸುರನ ಸಂಹಾರ ಮಾಡೋದಕ್ಕೋಸ್ಕರ ಈ ದಿವಸ ಈ ಆಶ್ವೀಜ ಮಾಸದ ಚತುರ್ದಶಿ ದಿವಸ ಅವರು ಬರ್ತಾರೆ. ಆಗ ಸತ್ಯಭಾಮೆ ಏನು ತಾನು ಕೃಷ್ಣನ ಹತ್ರ ವರ ಪಡೆದಿರ್ತಾರೆ, ನೀವು ಯುದ್ಧ ಮಾಡುವಾಗ ನಾನು ನಿಮ್ಮ ಜೊತೆ ಯುದ್ಧ ಮಾಡಬೇಕು ಅಂತ ಆಸೆ ಇದೆ ಅಂತ, ಅದಕ್ಕೆ ಒಂದು ಅವಕಾಶ ಕೊಡ್ತೀನಿ ನಿಮಗೆ, ಅವಾಗ ಮಾಡ್ತೀಯಂತೆ ಅಂತ ಹೇಳಿರ್ತಾರೆ ಕೃಷ್ಣ. ಹಾಗಾಗಿ ಕೃಷ್ಣನೂ ಸತ್ಯಭಾಮೆ ಇಬ್ಬರೂ ಬಂದು ಯುದ್ಧಕ್ಕೆ ಮಾಡ್ತಾರೆ. ಅದು ಗರುಡನ ವಾಹನದ ಮೇಲೆ ಬಂದು ಯುದ್ಧ ಮಾಡ್ತಾರೆ. ಯುದ್ಧ ಮಾಡ್ತಾ ಇರೋವಾಗೆ ಕೃಷ್ಣ ಸ್ವಲ್ಪ ಹೊತ್ತು ಮೂರ್ಛೆ ಹೋಗ್ತಾರೆ ಯುದ್ಧದಲ್ಲಿ. ಆಗ ಸತ್ಯಭಾಮೆ ಅಯ್ಯೋ ಕೃಷ್ಣ ಈ ಥರ ಮಲಗಿಬಿಟ್ರಲ್ಲ, ಈಗ ಯುದ್ಧ ನಿಂತು ಹೋಗುತ್ತೆ ಅಂತ ತಾನೇ ನರಕಾಸುರನ ಸಂಹಾರ ಮಾಡಿಬಿಡ್ತಾರೆ. ಆಮೇಲೆ ಕೃಷ್ಣ ಯುದ್ಧ ನೋಡಿದ್ರೆ ನರಕಾಸುರ ಸತ್ತು. ಹಾಗಾಗಿ ಆ ದಿವಸಕ್ಕೆ ನರಕಾಸುರ ಆವಾಗ ಅಂತಾರೆ, ನಾನು ಈ ಥರ ನಿಮ್ಮ ಕೈಯಲ್ಲಿ ಪ್ರಾಣ ಬಿಡಬೇಕು ಅಂತಿದ್ದು ನನಗೆ ತುಂಬ ಇದಾಗೈತೆ ಅಂತ ಅಂದಾಗ ಅವಾಗ ಇವತ್ತಿನ ದಿವಸ ನಿನ್ನ ನರಕ ಚತುರ್ದಶಿ ದಿವಸ ಎಲ್ಲರೂ ಹಬ್ಬ ಆಚರಣೆ ಮಾಡ್ತಾರೆ, ನೀನು ಸ್ವರ್ಗಕ್ಕೆ ಸೇರ್ಕೊ ಅಂತ ಅಂದ್ಬಿಟ್ಟು ಕೃಷ್ಣ ವರ ಕೊಡ್ತಾರೆ. ಹಾಗಾಗಿ ಈ ದಿವಸಕ್ಕೆ ನರಕ ಚತುರ್ದಶಿ ಅಂತ ಹೆಸರು ಬರುತ್ತೆ. ಇವತ್ತು ಅಭ್ಯಂಜನ ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡಿಕೊಂಡು ಎಲ್ಲರೂ ಈ ಪಟಾಕಿ ಹಚ್ಚಿ ಮುಂದೆ ಕೃಷ್ಣ ಅದು ರಾಕ್ಷಸ ಸತ್ತೋದ ಅನ್ನೋದಕ್ಕೋಸ್ಕರ ಪಟಾಕಿನ ಹಚ್ಚೋದು ಸಂಭ್ರಮ. ಆದರೆ ಈಗ ಅದೇ ಪಟಾಕಿಗಳನ್ನ ನಾವು ತುಂಬ ಆರ್ಭಾಟವಾಗಿ ಹಚ್ಚೋದ್ರಿಂದ ನಮಗೆ ತುಂಬ ತೊಂದರೆಗಳಾಗ್ತದೆ. ಅದಕ್ಕೆ ಸುಮ್ಮನೆ ಶಾಸ್ತ್ರಕ್ಕೆ ಒಂದು ಎರಡು ಹಚ್ಚಿ ಹಬ್ಬನ ಆಚರಣೆ ಮಾಡಿ. ಸುಮಾರು ಎಷ್ಟು ಥರದ್ದು ದೀಪಗಳೆಲ್ಲ ಇದೆ ಅಮ್ಮ ಇಲ್ಲಿ? ಇಲ್ಲಿ ನಾನು ಒಂದು 54 ವೆರೈಟಿ ದೀಪಗಳು, ಅದು ಜೊತೆಯಾಗಿ 150ಕ್ಕೂ ಹೆಚ್ಚಾಗಿ ಎಲ್ಲ ಈ ಹಣತೆಗಳು ಎಲ್ಲ ಸೇರಿ ಮಣ್ಣಿನ ಹಣತೆಗಳು. ಮಣ್ಣಿನ ದೀಪ ಈ ದೀಪಾವಳಿಗೆಲ್ಲ ಸ್ಪೆಷಲ್ ಆಗಿರುತ್ತೆ. ಎಲ್ಲ ಒಳ್ಳೆ ದೀಪಗಳು, ಅದರಲ್ಲಿ ಡಿಸೈನ್ಗಳನ್ನ ಬೇಕಾದಷ್ಟು ಸಿಗುತ್ತೆ. ಆದರೆ ಎಷ್ಟೇ ಎಲ್ಲ ಡಿಸೈನ್ಗಳು ಬಂದರೂ ಕೂಡ ಹಣತೆ ದೀಪನ ಉರಿಸೋದು ಈ ದೀಪಾವಳಿ ಹಬ್ಬದಲ್ಲಿ ತುಂಬ ವಿಶೇಷವಾಗಿರುತ್ತೆ. ಒಂದೊಂದು ಹಣತೆಗೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದು ಉರಿತಾ ಇದ್ದರೆ ಆ ಬೆಳಕು ನೋಡೋದಕ್ಕೆ ತುಂಬ ಸಂಭ್ರಮವಾಗಿರುತ್ತೆ. ಅದೇ ತುಂಬ ಸಂತೋಷ ಆಗುತ್ತೆ. ಸೊ ಓಕೆ ಆಂಟಿ, ಇಷ್ಟೋ ತನಕ ಕೂಡ ದೀಪಾವಳಿಯನ್ನು ಹೇಗೆ ನಿಮ್ಮ ಮನೆಯಲ್ಲಿ ವಿಭಿನ್ನವಾಗಿ ಆಚರಿಸಿ, ಸೊ ನಾವೆಲ್ಲರೂ ಒಟ್ಟಾಗಿ ದೀಪಗಳನ್ನೆಲ್ಲ ಹಚ್ಚಿ ವಿಭಿನ್ನವಾಗಿ ಆಚರಣೆ ಮಾಡಿದ್ವಿ. ಸೊ ಒಟ್ಟಿನಲ್ಲಿ ಈ ವರ್ಷದ ದೀಪಾವಳಿ ಬಗ್ಗೆ ನಮ್ಮ ಸುದ್ದಿ ಟಿವಿ ವೀಕ್ಷಕರಿಗೆ ನೀವೇನು ಹೇಳ್ತೀರಾ? ಖಂಡಿತ ಪವಿತ್ರ ಅವರೇ, ನಿಮ್ಮ ಸುದ್ದಿ ಟಿ ವಿಯಲ್ಲಿ ನಮ್ಮ ಮನೆಯ ದೀಪಾವಳಿ ಉತ್ಸವನ ಯಾವ ಥರ ಆಚರಣೆ ಮಾಡ್ತೀವಿ ಅಂತಂದ್ಬಿಟ್ಟು ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟು ನಿಮ್ಮ ಈ ಚಾನಲಲ್ಲಿ ತುಂಬ ನಮಗೆ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಈ ಸುದ್ದಿ ಚಾನಲ್ನವ್ರಿಗೂ ವೀಕ್ಷಕರಿಗೂ ಇವು ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮನ, ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದೇ ರೀತಿ ಇನ್ನಷ್ಟು ವಿಭಿನ್ನವಾಗಿ ದೀಪಾವಳಿಯನ್ನು ಆಚರಣೆ ಮಾಡೋ ಥರ ಆಗಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ರಿಗ್ರೇಟ್ ಅಯ್ಯರ್ ದಂಪತಿಗಳ ಮನೆಯಲ್ಲಿ ವಿಭಿನ್ನವಾಗಿ ಈ ವರ್ಷದ ದೀಪಾವಳಿನ ಆಚರಿಸಿದ್ರು. ವೆರೈಟಿ ದೀಪಗಳನ್ನು ನೀವೆಲ್ಲರೂ ನೋಡಿದ್ರಿ. ಸೊ ಹೀಗೆ ನಿಮ್ಮ ಮನೆಯಲ್ಲೂ ಕೂಡ ದೀಪಾವಳಿನ ಆಚರಿಸ್ತಿದ್ದೀರಾ? ನನಗೆ ಗೊತ್ತಿಲ್ಲ, ಆದರೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನಷ್ಟು ಮನೆಗಳಲ್ಲಿ ಯಾವ ರೀತಿ ದೀಪಾವಳಿಯನ್ನು ಆಚರಣೆ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ವಿರಾಮದ ನಂತರ ಮನೆಯಲ್ಲೂ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸೊ ಇವಾಗ ಪವಿತ್ರ ಎಲ್ಲಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ರ? ನಾನು ಇವಾಗ ಇರೋದು RT ನಗರದಲ್ಲಿ ಗಗನ್ ದರ್ಶನ್ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಸೊ ಇಲ್ಲಿ ಪಾವಂಜೆ ಫ್ಯಾಮಿಲಿಯ ಕುಟುಂಬಸ್ಥರಿದ್ದಾರೆ. ಸೊ ಅವರು ಕೂಡ ವಿಶಿಷ್ಟ ರೀತಿಯಲ್ಲಿ ದೀಪಾವಳಿಯ ಆಚರಣೆಯನ್ನು ಮಾಡ್ತಾರೆ. ಸೊ ಮಧ್ಯಾಹ್ನ ಕೂಡ ಆಗಿದೆ. ಹಬ್ಬ ಅಂದರೆ ಕೇಳಬೇಕಾ? ಹಬ್ಬ ಅಂದರೆ ತಿನಿಸುಗಳದ್ದೇ ಸ್ಪೆಷಲ್ಲು. ಸೊ ವಿಶಿಷ್ಟ ರೀತಿಯಲ್ಲಿ ತಿನಿಸುಗಳನ್ನು ಕೂಡ ರೆಡಿ ಮಾಡ್ತಾ ಇರ್ಬೋದು. ಹಾಗಾದರೆ ಬನ್ನಿ ನೋಡೋಣ. ದೀಪಾವಳಿ ಹಬ್ಬ ಜೋರ? ದೀಪಾವಳಿ ಹಬ್ಬದ ಶುಭಾಶಯಗಳು. ಅಕ್ಕ, ಎಲ್ಲರೂ ಕೂಡ ಹಬ್ಬಕ್ಕೆ ಭರ್ಜರಿ ತಯಾರಿ ಮಾಡ್ಕೋತಿದ್ದಾರೆ ಅನ್ಸುತ್ತೆ. ಎಲ್ಲ ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಸೊ ಏನಿದು ಭರ್ಜರಿ ತಯಾರಿ? ಎಸ್ ಅಲ್ವಾ, ಖಂಡಿತ ಫುಲ್ ಫ್ಯಾಮಿಲಿನೇ ಇಲ್ಲಿದೆ. ನೀವು ಎಲ್ಲರೂ ಕೂಡ ದೀಪ ಹಚ್ಚೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ಹಾಯ್ ಎಲ್ರಿಗೂ, ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ದೀಪ ಹಚ್ಚೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ನನ್ನ ಹತ್ರ ಯಾರು ಮಾತಾಡೋದು? ಅಕ್ಕ, ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ಇದು ನನ್ನ ಅಣ್ಣ, ಹಾಯ್. ಮಿತ್ರ ಅಂತ. ಓಕೆ ಓಕೆ, ಹಾಯ್. ನನ್ನ ಮಗ ಪುಟಾಣಿ, ಹಾಯ್. ನನ್ನ ಮಗಳು ಪ್ರಣವಿ.
ಓಕೆ, ಎಲ್ಲರೂ ಕೂಡ ದೀಪ ಹಚ್ಚೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರಲ್ವಾ? ಎಲ್ಲರೂ ಒಂದ್ಸಲ ಕ್ಯಾಮ್ರಾ ಕಡೆ ನೋಡ್ಬಿಟ್ಟು ನಮ್ಮ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ಬಿಡಿ. ಓಕೆ, ಎಲ್ಲರೂ ಸೂಪರಾಗಿ ವಿಶ್ ಮಾಡಿದ್ರು. ಸೊ ಓಕೆ, ಎಲ್ಲ ದೀಪ ಹಚ್ಚಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಬೇರೆ ಆಗಿದೆ, ಏನು ಮಾಡೋಣ ಮುಂದೆ ಅಂತ ಪ್ಲ್ಯಾನ್? ಸ್ವಲ್ಪ ಕೆಲಸ ಬಾಕಿ ಇದೆ. ಓಕೆ ಓಕೆ, ಬನ್ನಿ ಮಾಡೋಣ ಹಾಗಾದರೆ. ಬನ್ನಿ ಎಲ್ಲರೂ ಸ್ವೀಟ್ ಮಾಡೋಣ. ಎಸ್, ಬನ್ನಿ 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 ಬನ್ನಿ. ಬನ್ನಿ ಹೋಗೋಣ. ಓಕೆ ಓಕೆ. ಓ, ಕಿಚನ್ಗೆಲ್ಲ ಫುಲ್ ಹಬ್ಬಕ್ಕೆ ಭರ್ಜರಿ ತಯಾರಿ ಆರಂಭ ಆಗಿದೆ ಆಲ್ರೆಡಿ. ಸೊ ಎಸ್, ಅಡುಗೆಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ರೇಖಾ? ಏನು ಹಬ್ಬ ಅಂದ್ರೇ ಸ್ವೀಟ್ ಸ್ಪೆಷಲ್ಲು. ಸೊ ಆಲ್ರೆಡಿ ಎಲ್ಲ ಅಡುಗೆ ಮಾಡೋಣ ಅಂತ ನನ್ನ ಅಡುಗೆ ಮನೆಗೂ ಕರ್ಕೊಬಂದುಬಿಟ್ಟಿದ್ದೀರಾ. ಸೊ ಏನು ಮಾಡ್ತಿದ್ದೀರಾ ಇವತ್ತು ಸ್ಪೆಷಲ್ಲು? 7 ಕಪ್ ಅಂತ ಸ್ವೀಟ್ ಇದೆ, ಅದು ಮಾಡೋಣ. ಓಕೆ, ಖಂಡಿತ 7 ಕಪ್ ಅಂತ ಸ್ವೀಟಾ? ಸೊ ನಾನು ಅದ್ರ ಬಗ್ಗೆ ಬೇರೆ ಬೇರೆ ಓಕೆ ಓಕೆ ಟುಗೆದರ್ 7 ಕಪ್ಸ್ ಬರುತ್ತೆ. ಓಕೆ ಫೈನ್. ಅದಕ್ಕೆ ಏನೆಲ್ಲ ಬೇಕು ಅಂತೆಲ್ಲ ಹೇಳ್ಕೊಡಿ ನನಗೆ. ಮೇನ್ ಕಡಲೆ ಹಿಟ್ಟು ಬೇಕು, ಓಕೆ, ಸಕ್ಕರೆ, ತುಪ್ಪ, ಓಕೆ ಹಾಲು, ಓಕೆ, ಏಲಕ್ಕಿ ಪುಡಿ ಅಷ್ಟೇ. ಅಷ್ಟೇ? ಓ, ಇದಿಷ್ಟಲ್ಲೇ ಸ್ವೀಟ್ ಮಾಡಿಬಿಡೋದಾ? ಓಕೆ ಫೈನ್ ಫೈನ್ ಫೈನ್. ಓಕೆ, 7 ಕಪ್ ಸ್ವೀಟ್ ಮಾಡೋಕ್ಕೆಲ್ಲ ತಯಾರಿ ಆಗಿದೆ. ನಾವು ಹಿಟ್ಟಾಗಿದೆ, ಇಲ್ಲಿ ಹಚ್ಚೋದೊಂದೇ ಬಾಕಿ. ಸೊ ಏನು ಮಾಡೋಣ ಫಸ್ಟ್ಗೆ? ಶುರುಗೆ ಹೇಳ್ಕೊಡಿ. ಹಚ್ಬಿಟ್ಟು ಓಕೆ, ಮೊದಲನೇ ಲೆಸನ್ ನಂಬರ್ 1 ಒಲೆ ಹಚ್ಚಬೇಕು. ಓ, ಅಲ್ವಾ? ಚೆನ್ನಾಗಾಗಿಲ್ಲ ಅಂದರೂ ಬೈಬಾರ್ದು, ಸುಮ್ಮನೆ ಚೆನ್ನಾಗಿದೆ ಅಂತ ತಿನ್ಬೇಕು. ಓಕೆ, ಸಕ್ಕರೆ ಪಾಕ ಎಲ್ಲ ಆಗ್ತಾ ಇದೆ ಇವಾಗ. ಸಕ್ಕರೆ ಹಾಲಲ್ಲಿ ಕರಗ್ತಾ ಇದೆ. ಸೊ ನೆಕ್ಸ್ಟ್ ಅಲ್ಲಿ ನಮ್ಮ ಅನುವಕ್ಕ ಕೂಡ ಸಿಕ್ಕಾಪಟ್ಟೆ ಮಿಕ್ಸಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಪ್ರೊಸೆಸ್ ಇದು? ಇದೊಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಓಕೆ, ಮಿಕ್ಸ್ ಆಗಿರೋದನ್ನ ಹಾಕಿ ಇದಕ್ಕೆ ಹಾಕಬೇಕಾ? ಅದಕ್ಕೆ ಹಾಕಿ ಆಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಓಕೆ 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 ಓಕೆ. ಸೊ ಇವಾಗ ನಮ್ಮ 7 ಕಪ್ ಅಲ್ಲ, ಸೊ ಸ್ವೀಟ್ ತಯಾರಾಗ್ತಾ ಇದೆ. ಅವರು ಮಾಡ್ತಾ ಇರೋ ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ತಿದ್ರೆ ಸ್ವೀಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಅನ್ಸುತ್ತೆ. ಹಬ್ಬ ಅಂದ್ರೇ ಸ್ವೀಟು, ಸೊ ತಿನ್ನೋದು, ಮಸ್ತ್ ಮಜಾ ಮಾಡೋದು. ಸೊ ಏನೆಲ್ಲ ಸ್ವೀಟ್ಸ್ ಮಾಡ್ತೀರಾ ಬೇರೆ ಬೇರೆ ಹಬ್ಬಗಳಿಗೆ, ಹೆಂಗೆ ಅಂತ? ಹಬ್ಬಕ್ಕೆ ಜಾಸ್ತಿ ನಮ್ಮ ಕಡೆ ಪಾಯಸ ಮಾಡೇ ಮಾಡ್ತಾರೆ. ಅದಲ್ಲದೆ ಬೇರೆ ಆ ಕಡೆ ಈ ಕಡೆ ಮನೆಯವ್ರಿಗೆ ಹಂಚಕ್ಕೆಲ್ಲ ಈ ಥರದ್ದು ಏನಾದ್ರು ಪೀಸಸ್ ಮಾಡ್ತಾರೆ. ಓಕೆ ಓಕೆ, ಮನೆಗಳಿಗೆಲ್ಲ ಹಂಚಿ ತಿನ್ನೋದು. ಎಸ್, ಸೂಪರ್ ಇರುತ್ತಲ್ಲ ಹಬ್ಬ. ವಾವ್, ಹಬ್ಬ ಅಂದ್ರೇ ಹಾಗೆ. ಸೊ ತಿನ್ನೋದು ಮಾಡೋದು ಎಲ್ಲರೂ ಒಟ್ಟು ಸೇರಿಕೊಂಡು ಮಾಡೋದ್ರಲ್ಲೇ ಇನ್ನೂ ಒಂಥರ ಖುಷಿ ಇರುತ್ತೆ. ಪ್ರತಿ ಸಲ ಹೆಕ್ಟಿಕ್ ಶೆಡ್ಯೂಲಲ್ಲಿ ನೋಡಿ, ಸಿಲಿಕಾನ್ ಸಿಟಿಲಿ ಯಾವುದೋ ಅಪಾರ್ಟ್ಮೆಂಟಲ್ಲಿ ದಿನ ಅದೇ ಕೆಲಸ, ಅದೇ ಏನು ಅಡುಗೆಗಳು, ಅದೇ ತಿಂಡಿ, ಅದೇ ಊಟ. ಅದೆಲ್ಲಕ್ಕಿಂತ ಡಿಫ್ರೆಂಟಾಗಿ ಎಲ್ಲರೂ ಮನೆಯಲ್ಲಿ ಒಟ್ಟಾಗಿ ಸೇರಿಕೊಂಡು ಹಬ್ಬ ಮಾಡಿದ್ರೆ ಇನ್ನೂ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ಎಸ್, ನಮ್ಮ ಸ್ವೀಟ್ ರೆಡಿ ಆಗ್ತಾ ಇದೆ. ಓಕೆ, ಇವಾಗ 7 ಕಪ್ ಸ್ವೀಟ್ ಆಲ್ಮೋಸ್ಟ್ ರೆಡಿ ಆಗಿದೆ. ಎಲ್ಲ ಇವಾಗ ಮಿಕ್ಸಿಂಗ್ ಆಗ್ತಾ ಇದೆ. ಸೊ ಇನ್ನು ಎಷ್ಟು ಹೊತ್ತು ಬೇಕಾಗುತ್ತೆ? ಇನ್ನೊಂದು 5-10 ನಿಮಿಷ. ಇವಾಗ ಈ ಪ್ರೋಸೆಸ್ಸೇ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳ್ಳೋದು. ಓಕೆ, ಇನ್ನು ನೀರಾಗಿರೋದೆಲ್ಲ ದಪ್ಪ ಮುದ್ದೆ ಥರ ಆಗೋಗುತ್ತೆ. ಒಂದು 5-10 ಮಿನಿಟ್ಸ್ ಬೇಕಾಗುತ್ತೆ. ಸೊ ನಮ್ಮ ಸ್ವೀಟ್ ಎಲ್ಲ ರೆಡಿ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ದೀಪಾವಳಿ ಅಂದರೆ ದೇವ್ರಿಗೆ ಸ್ವಲ್ಪ ಕೈ ಮುಗಿಯೋ ಒಳ್ಳೆ ಅಭ್ಯಾಸನೂ ಇರಬೇಕು. ಸೊ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ. ನೆಕ್ಸ್ಟ್ ಪುನಃ ಅಡುಗೆ ಮನೆಗೆ ಬರಲೇಬೇಕು, ಬರೋಣ. ಓಕೆ, ಎಸ್ ವೀಕ್ಷಕರೇ, ಪಾವಂಜೆ ಫ್ಯಾಮಿಲಿ ಜೊತೆ ಇವತ್ತು ನಾನು ದೀಪಾವಳಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಎಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ. ಊಟ ಮಾಡೋದಕ್ಕೆ ತಯಾರಾಗಿ ಬಾಳೆಲೆನೆಲ್ಲರೂ ಎದುರುಗಡೆ ಇಟ್ಕೊಂಡು ಯಾವಾಗ ಊಟ ಹಾಕ್ತಾರೆ ಅಂತ ಕಾಯ್ತಾ ಇದ್ದೀವಿ.
ಸೊ ಸಾಮಾನ್ಯವಾಗಿ ಸಿಲಿಕಾನ್ ಸಿಟಿಲಾಗಿರ್ಬೋದು, ಹಳ್ಳಿಲಂತೂ ಸಾಮಾನ್ಯವಾಗಿರುತ್ತೆ. ಸೊ ಬಾಳೆ ಎಲೆ ಯಾವತ್ತೂ ಕೂಡ ಹಬ್ಬದ ದಿನ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಾದರೂ ಹುಡುಕೊಂಡಾದರೂ ತಗೊಬಂದು ಬಾಳೆ ಎಲೆಯಲ್ಲಿ ಆ ದಿನ ನಾವು ಊಟ ಮಾಡ್ತೀವಿ. ಸೊ ಅದಕ್ಕೊಂದು ಮಹತ್ವ ಇದ್ದೇ ಇರುತ್ತೆ. ಆದರೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಸೊ ಯಾಕೆ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ ಅನ್ನೋದನ್ನು ಹೇಳೋಕ್ಕೆ ನಮ್ಮ ಜೊತೆ ಹಿರಿಯರಿದ್ದಾರೆ, ಈ ಫ್ಯಾಮಿಲಿಯ ಮುಖ್ಯಸ್ಥರು ಕೂಡ ಇದ್ದಾರೆ. ಸೊ ಅವ್ರ ಹತ್ರನೇ ಬನ್ನಿ ಕೇಳೋಣ. ಅವ್ರು ಹೇಳ್ತಾರೆ ಬಾಳೆ ಎಲೆಯಲ್ಲಿ ನಾವು ಯಾಕೆ ಊಟ ಮಾಡಬೇಕು ಅಂತ. ಅಂಕಲ್, ಮನೆಯ ಹಿರಿಯರು ನೀವು, ಸೊ ನೀವೇ ಇವಾಗ ನಮ್ಮ ಸುದ್ದಿ ಟಿವಿ ವೀಕ್ಷಕರಿಗೆ ಹೇಳಬೇಕು, ಹಬ್ಬದ ದಿನ ಬಂದಾಗ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ, ಅದರ ಮಹತ್ವ ಏನು, ಏನಕ್ಕೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ ಅಂತ. ಸ್ವಚ್ಛತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಈ ಬಾಳೆ ಎಲೆಗೆ ತುಂಬಾ ಮಹತ್ವ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನನ್ನ ತಂದೆ ತಾಯಿ ಎಲ್ಲರೂ ಹಿರಿಯರು ಎಲ್ಲರೂ ದಿನಾಲು ಈ ಬಾಳೆ ಎಲೆಯಲ್ಲೇ ಊಟ ಮಾಡ್ತಿದ್ರು. ಅವರು ಬಟ್ಲಲ್ಲಿ ಊಟ ಮಾಡ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬಾ ಈ ಪದಾರ್ಥಗಳನ್ನು ಹಾಕೊಳ್ಬಹುದು, ಮತ್ತೆ ಏನು ಸೈಡ್ ಇಫೆಕ್ಟ್ ಇಲ್ಲ ಎಲೆಯಿಂದಾಗಿ. ಮತ್ತು ತೊಳೆಯುವ ಒಂದು ಕೆಲಸ ಸಹ ಇಲ್ಲ. ಊಟ ಆದ ಮೇಲೆ ಅದು ಗೊಬ್ಬರ ಆಗ್ತದೆ. ತೆಂಗಿನ ಇದಕ್ಕೆಲ್ಲ ಹಾಕಿದ್ರೆ ನ್ಯಾಚುರಲ್ ಆಗಿ ಅದು ಮಣ್ಣಿನಲ್ಲಿ ಕರಗಿ ಹೋಗ್ತದೆ. ಹಾಗಾದ್ರಿಂದ ಈ ಪರಿಸರಕ್ಕೆ ಇದರಿಂದ ಏನೂ ಹಾನಿ ಇಲ್ಲ. ಸೊ ಆ ಕಾರಣದಿಂದಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ. ಸೊ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ವೀಕ್ಷಕರೇ, ಸೊ ಬಾಳೆ ಎಲೆಯಲ್ಲಿ ಏನಕ್ಕೆ ಊಟ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ರಿ. ಬಹುಶಃ ನೀವು ಕೂಡ ದೀಪಾವಳಿಯ ಸಂಭ್ರಮವನ್ನು ನಿಮ್ಮ ಮನೇಲಿ ಕೂಡ ಆಚರಿಸ್ತಾ ಇರ್ತೀರಾ. ನೀವು ಕೂಡ ಬಾಳೆ ಎಲೆ ಊಟ ಮಾಡಿ. ಪ್ರತಿದಿನ ನಮ್ಗೆ ಸಾಧ್ಯ ಆಗಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ, ಸಿಲಿಕಾನ್ ಸಿಟಿಯಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಅಟ್ಲೀಸ್ಟ್ ಹಬ್ಬದ ದಿನ ಆದರೂ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಸೊ ಏನೋ ಒಂಥರ ಖುಷಿ ಇರುತ್ತೆ, ಏನೋ ಒಂದು ರೀತಿ ಪಾಸಿಟಿವ್ ಎನರ್ಜಿ ನಮ್ಮನ್ನು ತುಂಬಿಕೊಂಡು ಹಾಗೆ ಅನಿಸುತ್ತೆ. ಹಾಗಾದರೆ ಊಟಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ನಮ್ಮ ಪ್ರಿಯಾ ಮೇಡಮ್ ಕೂಡ ನಮ್ಗೆ ಊಟ ಹಾಕಕ್ಕೆ ತಯಾರಾಗಿದ್ದಾರೆ. ಬನ್ನಿ ಊಟ ಮಾಡೋಣ. ದೀಪಾವಳಿ ಸ್ಪೆಷಲ್ ಅಂತ ಸೊ ಕರಾವಳಿಯ ಸ್ಪೆಷಲ್ ದೋಸೆ ಮಾಡಿದ್ದಾರೆ. ಸೊ ಸೂಪರ್ ಆಗಿದೆ ಟೇಸ್ಟು. ಅದ್ರ ಜೊತೆಗೆ ಮುಂಬೈ ದಂಪತಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಮುಂಬೈಯಲ್ಲೂ ತುಂಬ ವಿಶೇಷವಾಗಿ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಸೊ ಇಲ್ಲಿಗಿಂತ ವಿಭಿನ್ನವಾಗಿರುತ್ತೆ, ಅಲ್ಲಿ ಅದರದ್ದೇ ಆದಂಥ ಹಿನ್ನೆಲೆಗಳಿರುತ್ತೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಸರ್, ಇವತ್ತು ಸುದ್ದಿ ಟಿ ವಿಯವರು ನಿಮ್ಮ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡಿರ್ತಾರೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಮುಂಬೈಯಲ್ಲಿ ಸಾಕಷ್ಟು ಏನು ವಿಜೃಂಭಣೆಯಿಂದ ಡಿಫ್ರೆಂಟಾಗಿ ದೀಪಾವಳಿ ಸೆಲೆಬ್ರೇಟ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಮುಂಬೈಯಲ್ಲಿ? ಮುಂಬೈಯಲ್ಲಿ ಆಕ್ಚುಲಿ ಮಹಾರಾಷ್ಟ್ರನ್ ಜಾಸ್ತಿ ಇರ್ತಾರೆ. ಓಕೆ. ಸೊ ದೇರ್ ವೇ ಆಫ್ ಸೆಲೆಬ್ರೇಟಿಂಗ್ ದೀಪಾವಳಿ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದ ಸೆಲೆಬ್ರೇಷನ್ ಆಫ್ ದ ಸೌತ್. ಓಕೆ. ಬಟ್ ನಾವು ವಿ ಬ್ರಾಟ್ ಅಪ್ ಇನ್ ಮುಂಬೈ. ಓಕೆ. ಚಿಕ್ಕ ವಯಸ್ಸಿಂದ ಒಂದು ಪ್ಲೇಟ್ ಅಲ್ಲಿ ತಿಂತಾ ಇದ್ದೀವಿ. ಇದು ಸ್ಪೆಷಲ್. ಎಸ್, ತುಂಬಾ ಸ್ಪೆಷಲ್ ಇದು. ಮತ್ತೆ ಊರು, ನಮ್ಮ ಊರ ಕಡೆ ಬರುವಾಗ, ಒಂದು ಹಾಲಿಡೇಸ್ ಅಲ್ಲಿ ಬರುವಾಗ ನಮ್ಗೆ ಇದು ನೋಡಿ ಎಷ್ಟು ಹಸು ಜಾಸ್ತಿ ಆಗುತ್ತೆ. ಜಾಸ್ತಿ ತಿನ್ಬೋದು ಹಬ್ಬದ ದಿನ. ಎಸ್, ಓಕೆ. ಸೊ ಈ ಫ್ಯಾಮಿಲಿಯ ಇನ್ನೊಬ್ರು ಸದಸ್ಯೆ ಅನು ಮ್ಯಾಮ್ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರಿಗೂ ಕೂಡ ಗೊತ್ತು ಮುಂಬೈಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ, ಹಾಗೆಯೇ ಕರ್ನಾಟಕಕ್ಕೆ ಬಂದಾಗ ಯಾವ ರೀತಿ ಆಚರಣೆಗಳಿರುತ್ತೆ. ಸೊ ಎರಡೂ ಆಚರಣೆಗಳನ್ನು ತುಂಬ ಹತ್ತಿರದಿಂದ ನೋಡಿದವರು ಅವರು. ಸೊ ಮ್ಯಾಮ್, ಸಾಕಷ್ಟು ಕಡೆಗಳಲ್ಲಿ ನೀವು ನೋಡಿದ್ರಿ, ಡಿಫ್ರೆಂಟ್ ರೀತಿಯ ಆಚರಣೆಗಳಿರುತ್ತೆ. ಸೊ ಇವತ್ತು ಸುದ್ದಿ ಟಿ ವಿಯವರು ನಿಮ್ಮ ಮನೆಗೆ ಬಂದಿದ್ದೀವಿ. ಸೊ ಆಚರಣೆ ಮಾಡ್ತಾ ಇದ್ದೀವಿ. ಮುಂಬೈಯಲ್ಲಿ ಯಾವ ರೀತಿ ಆಚರಣೆ ಇರುತ್ತೆ ಅಂತ ನಮ್ಮ ಸುದ್ದಿ ಟಿ ವಿ ವೀಕ್ಷಕರಿಗೆ ಹೇಳೋದಾದ್ರೆ, ನಾವು ಬಾಂಬೆನಲ್ಲಿ ಇದ್ರು ಕೂಡ ಬಾಂಬೆನಲ್ಲಿ ನಾವು ಮನೆಯಲ್ಲಿ ಇಬ್ಬರೇ ಇರೋದು. ಓಕೆ. ಊರಿನ ಹಬ್ಬಗಳು ಯಾವತ್ತೂ ನಮ್ಗೆ ತುಂಬಾನೇ ಇಷ್ಟ. ಬಾಂಬೆನಲ್ಲಿ ಏನಿದ್ರು ನಾವು ಮನೆಯಲ್ಲಿ ಅಷ್ಟೇ ಮಾಡ್ಕೊಂಡು ನೇಬರ್ಸ್ ಗಳಿಗೆ ಸಿಹಿ ತಿಂಡಿ ಹಂಚ್ತೀವಿ. ಅದು ಬಿಟ್ಟರೆ ಅದಕ್ಕಿಂತ, ಅಥವಾ ದೀಪ ಹಚ್ಚಿಡ್ತೀವಿ, ಅದಕ್ಕಿಂತ ಜಾಸ್ತಿ ಏನು ಸೆಲೆಬ್ರೇಟ್ ಮಾಡಲ್ಲ. ವೀಕ್ಷಕರೇ, ಊಟ ಮಾಡಿದ್ದಾಯ್ತು, ಪೂಜೆ ಕೂಡ ಮಾಡಿದ್ದಾಯ್ತು. ಸೊ ದೀಪಾವಳಿ ಅಂದ್ರೆ ಪಟಾಕಿ ಇಲ್ಲದೆ ದೀಪಾವಳಿನ ಆಚರಿಸಕ್ಕಾಗತ್ತಾ? ಸೊ ಎಲ್ಲ ಫುಲ್ ಪಾವಂಜೆ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ದೀಪಾವಳಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಅವರ ಸೆಲೆಬ್ರೇಷನ್ ಅಲ್ಲಿ ನಾವು ಕೂಡ ಜಾಯಿನ್ ಆಗೋಣ. ಸೊ ಎಲ್ಲರೂ ಮಸ್ತ್ ಮಜಾ ಮಾಡ್ತಿದ್ದಾರೆ. ಎಲ್ಲರೂ ಸೇರಿ ನಮ್ಮ ಸುದ್ದಿ ಟಿವಿ ವೀಕ್ಷಕರಿಗೆ ವಿಶ್ ಮಾಡಿ ಹ್ಯಾಪಿ ದೀಪಾವಳಿ. ಓಕೆ ವೀಕ್ಷಕರೇ, ಪಾವಂಜೆ ಫ್ಯಾಮಿಲಿಯಲ್ಲಿ ಯಾವ ರೀತಿ ದೀಪಾವಳಿಯನ್ನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನೋಡಿದ್ವಿ. ಸೊ ಇನ್ನಷ್ಟು ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಮನೆಗಳಿಗೆ ಹೋಗೋಣ, ಅಲ್ಲಿ ಕೂಡ ದೀಪಾವಳಿಯನ್ನ ಎಷ್ಟು ಸ್ಪೆಷಲ್ ಆಗಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇದು ನಿಮ್ಮ ಮನೆಯಲ್ಲಿ ದೀಪಾವಳಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.
ವೀಕ್ಷಕರೇ, ವಿರಾಮದ ನಂತರ ಮನೆಯಲ್ಲೂ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನಿವಾಗ ಎಲ್ಲಿದ್ದೀನಿ ಅಂತ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ತಿದೆಯಾ? ಎಸ್, ನಾನಿವಾಗ ಇರೋದು ರಾಜಾಜಿನಗರದಲ್ಲಿ. ಅಲ್ಲಿ ಯಾರ ಮನೆಗೆ ಬಂದಿದ್ದಾಳಪ್ಪ ಅಂತ ಅನ್ಕೋತಿದ್ದೀರಾ? ಎಸ್, ನಾನಿವಾಗ ಇರೋದು ಭೀಮ್ರಾಜ್ ಹಾಗೂ ಸೀತಮ್ಮ ದಂಪತಿಗಳ ಮನೇಲಿ. ಅವ್ರ ಮನೇಲಿ ದೀಪಾವಳಿನ ಹೇಗೆ ಆಚರಿಸ್ತಾರೆ ಬನ್ನಿ ನೋಡೋಣ. ಅಮ್ಮ ನಮಸ್ತೆ. ನಮಸ್ತೆ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ ನಮ್ಮ ಮನೆಯಲ್ಲಿ ದೀಪಾವಳಿ ಆಚರಿಸೋಣ. ಬನ್ನಿ ಅಮ್ಮ. ಪ್ರತಿ ವರ್ಷನೂ ದೀಪಾವಳಿನ ವಿಶೇಷವಾಗಿ ಆಚರಣೆ ಮಾಡ್ತಾನೆ ಇರ್ತೀರಿ. ಸೊ ಈ ವರ್ಷ ಏನು ಸ್ಪೆಷಲ್? ನಿಮ್ಮ ಮನೇಲಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ದೀರಿ. ಈ ವರ್ಷ ಏನು ಸ್ಪೆಷಲ್ ಅಂತ? ಈ ವರ್ಷ ನಾವು ಲಾಫಿಂಗ್ ಕ್ಲಾಸ್ ಶುರು ಮಾಡಿ 2 ಇಯರ್ಸ್ ಆಯ್ತು. ಎಲ್ಲರನ್ನ ಕರೆದು ಮನೆಯಲ್ಲಿ ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳೋ. ಹಾಗಾದ್ರೆ ಫುಲ್ ಲೇಡೀಸ್ ಗ್ಯಾಂಗ್ ಇದೆ ಇಲ್ಲಿ. ಓಕೆ, ಬನ್ನಿ. ಹಾಗಾದ್ರೆ ಒಂದು ಮನೆಗೆ ಅಂತ ಬಂದ್ವಿ ನಾವು. ಮನೆ ಮಾತ್ರ ಅಲ್ಲ, ಇಲ್ಲಿ ಒಂದು ಲೇಡೀಸ್ ಗ್ಯಾಂಗ್ ಇದೆ. ಸೊ ಶ್ರೀ ಶಕ್ತಿ ಅಂದ್ರೆ ಹೇಗೆ ಹೇಳ್ಬೇಕಾ? ಸೊ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಬನ್ನಿ. ಈ ಸಲದ ದೀಪಾವಳಿಯನ್ನ ಇವ್ರ ಮನೇಲಿ ಮಸ್ತ್ ಮಜಾ ಮಾಡೋಣ. ಸೊ ಹಬ್ಬಕ್ಕಂತ ಬಂದಾಗಿದೆ. ಸೊ ನಮ್ಮಮ್ಮ ಇವಾಗ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಲಾಫಿಂಗ್ ಕ್ಲಬ್ಬಿನ ಸ್ತ್ರೀ ಶಕ್ತಿ ಯಾರೆಲ್ಲ ಇದ್ದಾರೆ ಹೇಳ್ಕೊಡಿ. ಇವರು ಪದ್ಮ ಅಂತ ನಮ್ಮ ಪಕ್ಕದ ಮನೆಯವರು, ನಮ್ಮ ಲಾಫಿಂಗ್ ಕ್ಲಾಸ್ ಮೆಂಬರ್. ಇವರು ವಿನುತಾ ಅಂತ ವಿನುತಾ ಪ್ರಭು. ಇವರು ನಮ್ಮ ನೆಕ್ಸ್ಟ್ ಮನೆಯವರು. ಓಕೆ. ಇವರು ವೀಣಾ, ಮಿಸಸ್ ಹನುಮಂತ್ ಡಾಕ್ಟರ್ ಅವರು. ಅವರು ನೆಕ್ಸ್ಟ್ ರೋಡ್ ಅಲ್ಲಿ ಇದ್ದಾರೆ. ಇವರು ಸುನಂದ 47th ಕ್ಲಾಸ್ ಅಲ್ಲಿ ಇದ್ದಾರೆ, ನಮ್ಮ ಲಾಫಿಂಗ್ ಕ್ಲಾಸ್ ಮೆಂಬರ್. ಇವರು ಸುಧಾ 47th ಕ್ಲಾಸ್ ಲಾಫಿಂಗ್ ಕ್ಲಾಸ್ ಮೆಂಬರ್. ಇವರು ಮಂಜುಳಾ, ಇವರು ತಂಗಿಯರು. ಇವರು ಮಂಜುಳಾ ಅಂತ ಲಾಫಿಂಗ್ ಕ್ಲಾಸ್ ಮೆಂಬರ್. ಇವರು ಮಲ್ಲಿಕಾ ಅಂತ ನಮ್ಮ ಕೆಳಗಡೆ ಮನೆಯಲ್ಲಿದ್ದಾರೆ. ನಮಸ್ತೆ. ಇವರು ಸರೋಜಾ ಅಂತ ನಮ್ಮ ಲಾಫಿಂಗ್ ಕ್ಲಾಸ್ ಮೆಂಬರ್, 48th ಕ್ಲಾಸ್ ಅಲ್ಲಿದ್ದಾರೆ. ಇವರು ರೇಣುಕಾ 47th ಕ್ಲಾಸ್ ಅಲ್ಲಿದ್ದಾರೆ, ಲಾಫಿಂಗ್ ಕ್ಲಾಸ್ ಮೆಂಬರ್. ಇವರು ಸುಧಾ ಲಾಫಿಂಗ್ ಕ್ಲಾಸ್ ಮೆಂಬರ್. ನಮಸ್ತೆ. ಇವರು ಶೋಭಾ 47th ಕ್ಲಾಸ್ ಅಲ್ಲಿದ್ದಾರೆ. ರೀಸೆಂಟ್ ಆಗಿ ಮದುವೆ ಆಗಿದ್ದಾರೆ. ಲಾಫಿಂಗ್ ಕೆಲ್ಸಕ್ಕೆ ಹೋಗ್ತಾರೆ, ಲಾಫಿಂಗ್ ಕ್ಲಾಸಿಗೆ ಬರಲ್ಲ. ಅಜಿತಾ ಅಂತ ನಮ್ಮ ಟೆನೆಂಟ್. ಇವರು ನಮ್ಮ ಲಾಫಿಂಗ್ ಕ್ಲಾಸ್ ಲೀಡರು. ಲೀಡರ್ ಗೀತಾ ಮಿಶ್ರಾ ಅಂತ. ಇವರು ಎಲ್ಲಾನ ನಡೆಸ್ಕೊಡ್ತಾರೆ. ಇವತ್ತಿನ ಎಲ್ಲಾ ಸಂಭ್ರಮಕ್ಕೂ ಇವರೇ ಕಾರಣ. ಓಕೆ, ಹಂಗಾದ್ರೆ ಲೀಡ್ರನ್ ಫಸ್ಟ್ ಮಾತಾಡಿಸ್ಲೇಬೇಕು. ಸೊ ಲೀಡ್ರನ್ ಮಾತಾಡ್ಸೋಣ. ದೀಪಾವಳಿ ಹಬ್ಬ. ಸೊ ಈ ಸಲ ನೀವು ಇಡೀ ಟೀಮ್ ಸುದ್ದಿ ಟಿವಿ ಜೊತೆ ಆಚರಿಸ್ತಾ ಇದ್ದೀರಾ. ಸೊ ಹೇಗನ್ಸ್ತಿದೆ? ಹೌ ಸ್ಪೆಷಲ್? ತುಂಬಾ ಸ್ಪೆಷಲ್ ಅನ್ನಿಸ್ತಾ ಇದೆ. ತಾವು 2 ಗಂಟೆಗೆ ಕಾಲ್ ಮಾಡಿದಾಗ ನನಗೆ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ. ಸುದ್ದಿ ಟಿವಿ ಅಂದರೆ ನಮಗೆ ತುಂಬಾ ಅಭಿಮಾನ. ಬಿಕಾಸ್ ಕೆಲವೊಂದು ತುಂಬ ಒಳ್ಳೆ ಟಾಪಿಕ್ಸ್ನ ನೀವು ಕವರ್ ಮಾಡ್ತಾ ಇದ್ದೀರಾ. ಸಮಾಜದ ಕಾಳಜಿ ಬಗ್ಗೆ ನೀವು ತುಂಬಾ ಸಮಾಜದ ಸಮಸ್ಯೆಗಳಿಗೆ ನೀವು ತುಂಬ ಕಾಳಜಿ ವಹಿಸ್ತೀರಿ. ಸೊ ನಾವೆಲ್ಲ ಸ್ವಲ್ಪ ಹಾಗೇನೆ ತುಂಬ ಸ್ಟ್ರಾಂಗ್ ಆಕ್ಟಿವಿಸ್ಟ್ ನಾವೆಲ್ಲರೂ. ಸೊ ವಿ ಅಪ್ರಿಷಿಯೇಟ್ ಯುವರ್ ಟಿವಿ ಅ ಲಾಟ್. ಸೊ ಇವತ್ತು ನೀವು ಕಾಲ್ ಮಾಡಿ ನಮ್ಮನ್ನು ನೀವು ಕವರ್ ಮಾಡ್ತೀವಿ ಅಂತ ಹೇಳಿದಾಗ ನನಗೆ ತುಂಬಾ ಸಂತೋಷ ಆಯಿತು. ಸೊ ಇಮಿಡಿಯೇಟ್ ಆಗಿ ಎಲ್ಲರಿಗೂ ನಿಮ್ಮ ಮನೆ ಕೆಲಸಗಳು ಬಿಡಿ, ಇದಕ್ಕೆ ದಯವಿಟ್ಟು ಗಮನ ಕೊಡಿ ಅಂತ ಹೇಳಿ ಎಲ್ಲರೂ ಇವತ್ತು ಬಂದಿದ್ದಾರೆ. ಎಸ್, ಹಾಗೆ ದೀಪಾವಳಿಗೋಸ್ಕರ ತುಂಬ ತಯಾರಿನೂ ಎಲ್ಲರೂ ಕೂಡ ಮಾಡ್ಕೊಂಡಿದ್ದೀರಾ. ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ನಮಗೂ ಸ್ವಲ್ಪ ಹೇಳಿ. ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಮ ಜೊತೆ ದೀಪಾವಳಿಯನ್ನು. ದೀಪಗಳ ಹಬ್ಬ ಅಂದ್ರೇ ದೀಪಾವಳಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಆಲ್ರೆಡಿ ಇವಾಗ ಈ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಸಾಕಷ್ಟು ದೀಪಗಳ ಜೊತೆಗೆ ತರಹೇವಾರಿ ತಿನಿಸುಗಳನ್ನು ಕೂಡ ಇಟ್ಟಿದ್ದಾರೆ. ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲನೂ ನಾನು ಇಂಟ್ರೊಡ್ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ನಮ್ಮ ಜೊತೆಗಿದ್ದಾರೆ ಸುನಂದಮ್ಮ. ಸೊ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಬನ್ನಿ ಅವರಲ್ಲೇ ಕೇಳೋಣ. ಸೊ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಮ್ಮ? ಇದೆಲ್ಲ ಏನು ಸ್ವಲ್ಪ ನಮ್ಮ ವೀಕ್ಷಕರಿಗೂ ಹೇಳಿ. ಇದೆಲ್ಲ ಲಾಫಿಂಗ್ ಕ್ಲಾಸ್ ಮೆಂಬರ್ಸ್ ಎಲ್ಲ ಸೇರಿ ಮಾಡಿರೋದು ಇದು. ಓಕೆ. ಇದು ಫಸ್ಟ್ ಎಲ್ಲ ಇದನ್ನು ರೆಡಿ ಮಾಡಿಕೊಂಡು ಇದನ್ನು ಮಾಡಿ ಮತ್ತೆ ಸ್ವೀಟ್ಸ್ ಇವಾಗ ಕಜ್ಜಾಯದ ಹಬ್ಬ ಅಂತಾನೆ ಕಜ್ಜಾಯ ಮಾಡಿದ್ದೀವಿ. ಓಕೆ. ಸ್ವೀಟ್ ಮಾಡಿದ್ದೀವಿ. ಅದನ್ನು ಅಷ್ಟೇ ಲಾಫಿಂಗ್ ಕ್ಲಾಸ್ ಮೆಂಬರ್ಸ್ ಎಲ್ಲ ಸೇರ್ ಮಾಡಿರೋದು. ಸೊ ದೀಪ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ದೀಪಾವಳಿ ಹಬ್ಬ ಅಂದ್ರೇ ದೀಪಗಳು. ಸೊ ದೀಪಗಳ ಸ್ಪೆಷಾಲಿಟಿ ಏನಮ್ಮ ಈ ಒಂದು ಹಬ್ಬದಲ್ಲಿ? ದೀಪಾವಳಿ ಹಬ್ಬದ ದಿನ ದೀಪ ಬೆಳಗೋದ್ರಿಂದಾನೇ, ಜ್ಯೋತಿ ಬೆಳಗೋದ್ರಿಂದಾನೇ ಅದೇ ಶುಭ ಹಾರೈಸುತ್ತೆ ನಮಗೆಲ್ಲ. ಸೊ ದೀಪಾವಳಿ ಹಬ್ಬದ ಸ್ಪೆಷಲ್ ಏನು? ದೀಪನ ಯಾಕೆ ಹಚ್ಚಬೇಕು ಮೇಡಮ್ ಹೇಳ್ತಾರೆ. ಸೊ ದೀಪವನ್ನು ಯಾಕೆ ಹಚ್ತಾರೆ ದೀಪಾವಳಿಲಿ ಅಂತ? ಕತ್ತಲಿಂದ ಬೆಳಕಿನೆಡೆಗೆ ಸಾಗುವುದೇ ದೀಪಾವಳಿಯ ಹಬ್ಬ. ಆದ್ದರಿಂದ ದೀಪವನ್ನು ಹಚ್ಚುತ್ತಾರೆ, ಎಲ್ಲ ದೀಪವನ್ನು ಬೆಳಗಿ ಆಚರಿಸುತ್ತಾರೆ. ದೀಪಾವಳಿ ಅನ್ನೋದು ಒಂಥರ ಎಲ್ಲ ಥರದ ಕತ್ಲೆಗಳನ್ನ ಗುಡಿಸಿ ಆಚೆ ಬಿಸಾಕು ಅಂತ ಪವರ್ ಇರೋದು ದೀಪಕ್ಕೆ.
ಎಸ್, ಓಕೆ, ಸೂಪರಾಗಿ ಹೇಳಿದ್ರು. ಯಾವತ್ತೂ ಕೂಡ ಅಷ್ಟೇ ದೀಪಾವಳಿ ಹಬ್ಬದ ಮಹತ್ವನೇ ಹಾಗೆ. ಸೊ ಸಾಕಷ್ಟು ಸಲ ಎಲ್ಲೋ ಒಂದು ಕಡೆ ಕೆಟ್ಟದ್ದಿದೆ, ದುಷ್ಟರ ದಮನ ಮಾಡಿ ಶಿಷ್ಟರನ್ನು ರಕ್ಷಿಸೋದು ಅಂತ ನಾವು ಹೇಳ್ತೀವಿ. ಆ ಹಬ್ಬದ ಕೆಪಾಸಿಟಿ ಇದು. ಸೊ ನಾವು ಇನ್ನೊಬ್ಬರು ಮೇಡಮ್ ಹತ್ರ ಇದ್ದೀವಿ. ದೀಪಾವಳಿ ಹಬ್ಬ ಅಂದ್ಕೂಡಲೇ ನಿಮ್ಗೆ ಏನು ನೆನಪಾಗುತ್ತೆ? ಬಾಲ್ಯದ ದಿನಗಳಲ್ಲಿ ನೀವು ದೀಪಾವಳಿಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ? ಅಂದರೆ ಮೇಯ್ನ್ ಫಸ್ಟ್ ಹೊಸ ಬಟ್ಟೆ ತೊಗೊಳೋದು. ಓಕೆ, ಬಟ್ಟೆ ಅದೇ ಇಂಪಾರ್ಟೆಂಟ್ ಅನ್ನಿಸ್ತಿತ್ತು ಅವಾಗೆಲ್ಲ. ಮತ್ತೆ ಪಟಾಕಿ ಏನು ಆ್ಯಕ್ಚುಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಬಟ್ ಪಟಾಕಿ ಹೊಡೆಯೋದು ನಮ್ಮ ಮನೇಲೆಲ್ಲ ಭಾಳ ಇಷ್ಟಪಡ್ತಾರೆ. ಎಷ್ಟೇ ಇದಾದರೂ ಹೋಗಿ ತರಬೇಕು, ತುಂಬ ಹೊಡಿಬೇಕು ಅಂತೆಲ್ಲ ತುಂಬ ಆಸೆ ಇದೆ ಅವ್ರಿಗೆ. ಇವಾಗೆಲ್ಲ ಪಲ್ಯೂಷನ್ಸು ಅಂತ ಹೇಳಿ ಬೇಡ ಅಂತ ಮಾಡಿರೋದ್ರಿಂದ ಇವಾಗ ಹೊಡಿಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮೇಯ್ನು ಅದೇ ನಾವು ಎಲ್ಲರೂ ಸೇರಿ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀವಿ. ಓಕೆ ಮ್ಯಾಮ್, ಇವಾಗ ದೀಪಾವಳಿ ಹಬ್ಬ ಅಂದ್ಕೂಡಲೇ ಯಾವುದಾದ್ರೂ ಒಂದು ನೆನಪಿರುತ್ತೆ ಬಾಲ್ಯದಿಂದ ಹಿಡಿದು ಇಲ್ಲಿ ತನಕ, ಮದುವೆ ಆಗ್ಲಿಕ್ಕಿಂತ ಮುಂಚೆ ಆಗಿರ್ಬೋದು, ಮದುವೆ ಆದಮೇಲೆ ಆಗಿರ್ಬೋದು, ಯಾವುದಾದ್ರೂ ಒಂದು ನೆನಪನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಾದರೆ? ದೀಪಾವಳಿ ಅಂದರೆ ದೀಪಗಳು ಹಚ್ಚೋದು, ದೀಪ ಬೆಳಗಿ ಪಟಾಕಿ ಹೊಡೆದು, ಆಮೇಲೆ ಎಣ್ಣೆ ಸ್ನಾನ ಮಾಡಿ, ಕಜ್ಜಾಯ ಮಾಡಿ, ಒಬ್ಬಟ್ಟು ಮಾಡಿ, ಊಟ ಮಾಡಿ ಎಲ್ಲರ ಜೊತೆ ಸಂತೋಷವಾಗಿರೋದು. ಅದೇ ನೆನಪಾಗುತ್ತೆ ನಿಮಗೆ? ಏನಂದರೆ ಫುಲ್ ಹಸಿವಾಗ್ಬಿಟ್ಟಿದೆ, ಕತ್ಲು ಬೇರೆ ಆಗಿಬಿಟ್ಟಿದೆ, ದೀಪ ಎಲ್ಲ ಹಚ್ಚ ಆಗಿಬಿಟ್ಟಿದೆ. ಸೊ ಇನ್ನೇನಿದ್ರು ಹೊಟ್ಟೆ ಪೂಜೆ ಮಾತ್ರ ಬಾಕಿ ಇರೋದು. ಸೊ ಹಂಗಾಗಿ ಅವ್ರಿಗೆ ಕಜ್ಜಾಯ ಮಾತ್ರ ನೆನಪಾಗ್ತಾ ಇದೆ ಅಲ್ವಾ? ಕರೆಕ್ಟ್, ಅವ್ರಿಗೆ ಕಜ್ಜಾಯ ಮಾತ್ರ ನೆನಪಾಗ್ತಿರೋದು. ಹಂಗಾಗಿ ಅವ್ರ ಬಾಲ್ಯ ದಿನ ಏನೂ ನೆನಪಾಗ್ತಿಲ್ಲ. ಸೊ ಇನ್ನೊಬ್ರು ಮೇಡಮ್ ಇದ್ದಾರೆ, ಸ್ವಲ್ಪ ಸೀರಿಯಸ್ ಆಗಿ ಕೂತಿದ್ದಾರೆ, ಆದರೂ ಹಸನ್ಮುಖಿಯಾಗಿ ನಗ್ತಾನೇ ಇದ್ದಾರೆ. ಸೊ ಮ್ಯಾಮ್, ಮದುವೆ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಹಿಂದಿನ ದಿನಗಳಿಗೆ ಹೋಗಿ, ಬಾಲ್ಯ ದಿನಗಳು, ಲಂಗ ದಾವಣಿ ಹಾಕ್ಕೊಂಡು ಫ್ರಾಕ್ ಹಾಕ್ಕೊಂಡು ಹೋಗ್ತಾ ಇದ್ದ ಟೈಮಲ್ಲಿ ಸೊ ಹೆಂಗೆ ದೀಪಾವಳಿ ಆಚರಣೆ ಮಾಡ್ತಿದ್ದೆ? ಎಲ್ಲ ಚೆನ್ನಾಗಿ ನಮ್ಮ ತಂದೆಯವರು ಒಳ್ಳೆ ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಪಟಾಕಿ ಎಲ್ಲ ಹಚ್ಕೊಂಡು ದೀಪ ಎಲ್ಲ ಹಚ್ಕೊಂಡು ಚೆನ್ನಾಗಿ ಇದು ಮಾಡ್ತಾ ಇದ್ರು ಅವಾಗ. ಈಗಂತೂ ಎಲ್ಲ ಕೈಲೂ ಆಗಲ್ಲ, ಏನು ಮಾಡಕ್ ಹೋಗಲ್ಲ. ದೇವರೇ ನೀವೇ ನೋಡ್ಕೊಳ್ಳಿ ಕೆಲಸ. ಸೊ ಎಲ್ಲ ಹಬ್ಬನೂ ದೇವರಿಗೆ ಬಿಟ್ಬಿಟ್ಟಿದ್ದೀರ ನೀವು, ನೀನೇ ನೋಡ್ಕೊಳ್ಳಪ್ಪ ಅನ್ನ. ಸೊ ನೋಡಿ, ಈ ಥರ ಮೆಂಬರ್ಸ್ ಇರ್ತಾರೆ ಹಬ್ಬ ಆಚರಣೆ ಮಾಡೋರು, ಇವ್ರನ್ನೂ ಸೇರಿಸ್ಕೊಂಡು ಹಬ್ಬ ಮಾಡಬೇಕು, ಅದೇ ನಮ್ಮ ಸ್ಪೆಷಲ್ಲು. ಸೊ ರೀಸೆಂಟಾಗಿ ಮದುವೆ ಆಗಿರೋಂಥ ಬೇಬಿ ಗರ್ಲ್ ಒಬ್ರು ನಮ್ಮ ಜೊತೆಗಿದ್ದಾರೆ. ಸೊ ಮದುವೆ ಆದ ನಂತರದ ಮೊದಲ ಹಬ್ಬ, ಸೊ ಹೆಂಗೆ ಅನಿಸ್ತಿದೆ? ಸೊ ಈ ದೀಪಾವಳಿ ಎಷ್ಟು ಸ್ಪೆಷಲ್? ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ವರ್ಷ ಅಮ್ಮ ಅಪ್ಪನ ಮನೇಲಿ ಆಚರಿಸ್ತಾ ಇದ್ದೆ, ಈಗ ಇಲ್ಲಿ ಹೊಸ ಅಮ್ಮ ಅಪ್ಪ ಸಿಕ್ಕಿದ್ದಾರೆ, ಜೊತೆಗೆ ಹಸ್ಬೆಂಡ್. ತುಂಬ ಚೆನ್ನಾಗಿದೆ, ಖುಷಿ ಆಗ್ತಿದೆ. ನಮ್ಮ ಅಪ್ಪ ಅಮ್ಮ ಕೂಡ ಬರ್ತಾರೆ, ಸೊ ತುಂಬ ಖುಷಿಯಾಗಿದೆ. ಸೊ ದೀಪಾವಳಿಗೆ ಅಂದರೆ ಅದರದ್ದೇ ಆದಂಥ ಹಿನ್ನೆಲೆ ಎಲ್ಲ ಇರುತ್ತೆ, ನಮ್ಗಷ್ಟೊಂದೆಲ್ಲ ಗೊತ್ತಿರಲ್ಲ. ಸೊ ಎಸ್ಪೆಷಲಿ ಸಿಟಿ ಲೈಫಲ್ಲಿ ಅಂತ ಬಂದಾಗ ಹಬ್ಬದ ಆಚರಣೆ ಏನಕ್ಕೆ ಮಾಡ್ತೀವಿ ಅಂತಲೇ ಗೊತ್ತಿರಲ್ಲ. ಒಂದು 4 ದಿನ ರಜೆ ಎಂಜಾಯ್ ಮಾಡೋಣ ಅಂತ ಅಷ್ಟೇ ಇರುತ್ತೆ. ಸೊ ನಿಮ್ಮ ದೃಷ್ಟಿಯಲ್ಲಿ ಹಬ್ಬದ ಬಗ್ಗೆ ಏನಾದರೂ ತಿಳ್ಕೊಂಡು ಆಚರಣೆ ಮಾಡೋದು ಒಳ್ಳೆಯದು ಅಂತ ಅನ್ಸುತ್ತಾ, ಅಥವಾ ಸುಮ್ಮನೆ ಎಂಜಾಯ್ ಮಾಡೋದು ಒಳ್ಳೆಯದು ಅಂತ? ಖಂಡಿತವಾಗ್ಲಿ ಎಂಜಾಯ್ ಕೂಡ ಮಾಡಬೇಕು. ಹಾಗೆ ದೊಡ್ಡವ್ರು ಇರ್ತಾರೆ ಮನೇಲಿ, ಹಬ್ಬದ ಹಿನ್ನೆಲೆ ಎಲ್ಲ ಹೇಳ್ತಾರೆ, ಖುಷಿ ಆಗುತ್ತೆ. ನೆಕ್ಸ್ಟ್ ಜನ್ರೇಷನ್ ಕೂಡ ಹಾಗೆ ಪಾಸ್ ಔಟ್ ಆಗಬೇಕು, ಎಲ್ಲನೂ ಹಿಂದೆ ಮುಗ್ದು ಹೋಗಬಾರ್ದು. ಸೊ ತಿಳ್ಕೊಂಡು ಎಂಜಾಯ್ ಕೂಡ ಮಾಡಬೇಕು, ಸೇಫಾಗಿ ಆಚರಿಸ್ಬೇಕು. ಓಕೆ, ಅವ್ರು ಹೇಳಿದ್ರು ಸೇಫಾಗಿ ಆಚರಿಸ್ಬೇಕು, ಹಿಂದೆ ಏನೆಲ್ಲ ಇರುತ್ತೆ ಹಿನ್ನೆಲೆಗಳನ್ನೆಲ್ಲ ತಿಳ್ಕೊಂಡು ಆಚರಣೆ ಮಾಡಬೇಕು ಅಂತ. ಸೊ ಅವರು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ನಾನೊಂದು ಹಾಡು ಹೇಳಿಸದೇ ಇದ್ದರೆ ಅವ್ರು ಹಿನ್ನೆಲೆ ತಿಳ್ಕೊಂಡಿದ್ದಾರಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗಲ್ಲ. ಸೊ ನೀವೊಂದು ಹಾಡು ಹೇಳೋದ್ರ ಮುಖಾಂತರ ನಮ್ಮ ಸುದ್ದಿ ಟಿವಿಯ ವೀಕ್ಷಕರಿಗೆ ನೀವೆಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದನ್ನ ಹೇಳಿ. ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ, ಆಡುತ್ತ ವರಗಳ ನೀಡುತ್ತ ದಯದಿಂದ, ಆಡುತ್ತ ವರಗಳ ನೀಡುತ್ತ ದಯದಿಂದ, ಪಾಡುತ್ತ ಲಕ್ಷ್ಮೀ ನಡು ಮನೆಗಿಂದು, ಪಾಡುತ್ತ ಲಕ್ಷ್ಮೀ ನಡು ಮನೆಗಿಂದು, ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ. ಸೊ ದೀಪಾವಳಿ ದಿನ ಲಕ್ಷ್ಮೀನ ಕರೆದುಬಿಟ್ಟಿದ್ದಾರೆ. ಆಲ್ರೆಡಿ ಒಬ್ಬರು ಲಕ್ಷ್ಮಿ ಇದ್ದಾರೆ, ಇನ್ನು ಬೇರೆ ಲಕ್ಷ್ಮಿಯರೆಲ್ಲ ಬರಲಿ ಅಂತ ಅವ್ರಿಗೆ ಹಾರೈಸ್ತಾ ಇದ್ದಾರೆ. ಸೊ ಇನ್ನೊಬ್ಬರು ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮ್ಯಾಮ್, ದೀಪಾವಳಿ ಅಂದ್ಕೂಡಲೇ ನಿಮ್ಗೇನು ನೆನಪಾಗುತ್ತೆ? ಸೊ ಇಡೀ ಟೀಮ್ ಜೊತೆ ಆಚರಿಸ್ತಾ ಇದ್ದೀರಾ, ಹೇಗೆ ಅನಿಸ್ತು? ಮೊದಲನೇ ದಿನ ನೀರು ತುಂಬ ಹಬ್ಬ ಅಂತಾರೆ. ಅದನ್ನು ಹಿಂದಿನ ದಿವಸ ಎಲ್ಲ ಹಂಡೆ ಪಾತ್ರೆಗಳೆಲ್ಲ ತೊಳೆದು ಅದಕ್ಕೆ ನೀರು ತುಂಬಿಸಿ, ಆಮೇಲೆ ಅದಕ್ಕೆ ರಂಗೋಲಿ ಹಾಕಿ ಮಾಡಿ, ಬೆಳಗ್ಗೆ ಎದ್ದು ಬೇಗ ಅಭ್ಯಂಜನ ಮಾಡಿ, ದೀಪ ಹಚ್ಚಿಟ್ಟು ಅಭ್ಯಂಜನ ಮಾಡಿ, ಆಮೇಲೆ ಹೊಸ ಬಟ್ಟೆಗಳು ಹಾಕಿ ದೇವ್ರ ಪೂಜೆ ಅದು ಮಾಡಿ, ಹಬ್ಬದ ಅಡುಗೆ ಅದು ಮಾಡಿ ಊಟ ಮಾಡೋದು. ಆಮೇಲೆ ಅದು ಸಂಜೆ ಹಾಕಿದಂಗೆ ದೀಪಗಳನ್ನೆಲ್ಲ ಹಚ್ಚಿ, ಎಲ್ಲ ಥರ ದೀಪಗಳನ್ನ ಹಚ್ಚಿ ಅದು ಅಲಂಕಾರ ಮಾಡ್ತೀವಿ. ಸೊ ಈ ಮನೆಯಲ್ಲಿ ನಾನು ಸ್ವಲ್ಪ ಸ್ಪೆಷಲ್ ಆದಂಥ ಎನ್ವಿರಾನ್ಮೆಂಟ್ ಇದೆ, ಯಾಕಂದರೆ ಇಡೀ ಕ್ಲಬ್ನ ಮೆಂಬರ್ ಎಲ್ಲರೂ ಸೇರಿಕೊಂಡು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆವಾಗಲಿಂದ ಹೇಳ್ತಿದ್ದೀನಿ ನಾನು ಲಾಫಿಂಗ್ ಕ್ಲಬ್ಬು ಅಂತ. ಸೊ ಅವ್ರು ಆ ಕ್ಲಬ್ಬಲ್ಲಿ ಏನು ಮಾಡ್ತಾರೆ ಅಂತ ನೋಡದೇ ಇದ್ದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಇಷ್ಟೋ ತನಕ ಹೇಳಿದ್ದು. ಸೊ ಬನ್ನಿ ನೋಡೋಣ ಅವರು ಲಾಫಿಂಗ್ ಕ್ಲಬ್ಬಲ್ಲಿ ಏನೆಲ್ಲ ಎಕ್ಸಸೈಸ್ ಮಾಡ್ತಾರೆ ಅಂತ.
ಸೊ ಎಕ್ಸಸೈಸ್ ಎಲ್ಲ ಮಾಡಾಯಿತು, ಸಾಕಾಗೋಯ್ತು. ಆದರೂ ಇನ್ನೂ ಎನರ್ಜಿ ಡೌನ್ ಆಗಿಲ್ಲ. ಯಾಕಂದರೆ ಇನ್ನೂ ಕೂಡ ದೀಪಾವಳಿ ಸ್ಪೆಷಲ್ ನಮ್ಮ ಲೇಡೀಸ್ ಅವರನ್ನ ಬಿಟ್ಟು ಅಂತೂ ಆಚರಣೆ ಮಾಡೋ ಹಾಗಿಲ್ಲ. ಯಾಕಂದರೆ ಇನ್ನೂ ಕೂಡ ಅವ್ರ ಹತ್ರ ಹಾಡು ಹೇಳಿಸೋದೆಲ್ಲ ಬಾಕಿ ಇದೆ. ಎಸ್, ಇವಾಗ ನಾವು ಅಂತ್ಯಾಕ್ಷರಿ ಆಡ್ತೀವಿ. ರೆಡಿನಾ? ಎಸ್, ನಮ್ಮ ಈ ಕಡೆ ಎ ಟೀಮ್ ಇದೆ, ಕ್ಲಾಪ್ಸಾ. ಹಾಂ, ನಮ್ಮ ಈ ಕಡೆ ಬಿ ಟೀಮ್ ಇದೆ. ರೆಡಿನಾ? ಹಾಗಾದ್ರೆ ಎಲ್ಲ ಕನ್ನಡ ಸಾಂಗ್ ಹೇಳ್ಬೇಕು, ನೋ ಇಂಗ್ಲಿಷ್, ನೋ ಹಿಂದಿ. ರೆಡಿ? ಶುರು ಮಾಡೋಣವಾ? ಓಕೆ, ಫಸ್ಟ್ ನಾನು ಹಾಡು ಹೇಳ್ಬೇಕಲ್ಲ. ಓಕೆ, ದೀಪಾವಳಿ ಹಾಡು ಹೇಳೋಣ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಲಾ 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 ಟೀಮ್ ಎ ಎಲ್ಲ ಲಾ ಲಾ ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ರಾ ರಾ ಟೀಮ್ ಬಿ ರಾ 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 ರಂಗಿಗೆ ಬಂಗಾರ ಕೊಂಡ ರಂಗಾದ ರಂಗೆ ಗೌಡ ಮೇರೆ ದೇದ. ದೂರದಿಂದ ಬಂದಂತ ಸುಂದರಂಗ ಜಾಣ, ಓಟದಲ್ಲಿ ಸೂರಗೊಂಡ ಸುಂದರಂಗ ಪ್ರಾಣ. ಸೊ ಈ ಮನೆಗೆ ಬಂದು ನನಗಂತೂ ತುಂಬಾ ಖುಷಿ ಆಯಿತು. ಸಿಲಿಕಾನ್ ಸಿಟಿಯಲ್ಲಿ ಕೂಡ ಈ ಥರ ಒಂದು ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ರೀ. ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ ಅಂತ ಆಗ್ತಾ ಇದೆ. ಸೊ ಫೈನಲಿ ಎಲ್ಲರೂ ಸೇರ್ಕೊಂಡು ಟಪಂಗುಚ್ಚಿ ಹಾಕ್ಬಿಡೋಣ. ಸೊ ಈ ಸಲದ ದೀಪಾವಳಿಯನ್ನು ಮಸ್ತ್ ಮಜಾ ಮಾಡೋಣ, ಬನ್ನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಮನೆಯಲ್ಲೂ ದೀಪಾವಳಿ, ಮನದಲ್ಲೂ ದೀಪಾವಳಿ. ಸೊ ಈ ವರ್ಷದ ದೀಪಾವಳಿಯನ್ನು ತುಂಬ ಸಖತ್ತಾಗಿ ಅದ್ಭುತವಾಗಿ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲರ ಮನೆಗಳನ್ನು ಸೇರಿ ನಾವು ದೀಪಾವಳಿಯನ್ನು ಆಚರಿಸಿದ್ವಿ. ಸೊ ಇದೇ ಈ ವರ್ಷದ ದೀಪಾವಳಿ ಸ್ಪೆಷಲ್ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.